ಸಂಕಷ್ಟದಲ್ಲಿದ್ದಾರೆ, ಏನು ಹೇಳ್ತೀರಿ ಅವರು? ಯಾಕಂದರೆ ನೀವು ಕೂಡ ಚಿತ್ರರಂಗದಲ್ಲಿ ಹಿರಿಯರು, ಬಹುತೇಕ ಸುಜಲ್ ರಾಕೇಶ್ ಅವರು ಮತ್ತು ದರ್ಶನ್ ಅವರು ತುಂಬ ಆತ್ಮೀಯರಾಗಿದ್ದರು, ಒಡನಾಟ, ಫ್ಯಾಮಿಲಿ ಒಡನಾಟ ಇದ್ದಂಥವ್ರು. ಏನು ಹೇಳ್ತೀರಾ ದರ್ಶನ್ ಅವ್ರ ಬಗ್ಗೆ ಇವತ್ತು? ನಾನು ಏನని ಹೇಳಿ, ಒಂದು ತಾಯಿ ಕಷ್ಟಪಡ್ತಿರೋದು ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ. ಅದರಿಂದ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀನಿ, ದೇವರಲ್ಲಿ ಬೇಡ್ಕೋತೀನಿ, ಅಷ್ಟೇ ಹೇಳಕ್ಕೆ ಸಾಧ್ಯ. ಕಾನೂನು ಚೌಕಟ್ಟಿನಲ್ಲಿರುವಾಗ ನಾವೇನೂ ಮಾತಾಡಬಾರ್ದು ಅದ್ರ ಬಗ್ಗೆ. ಬಟ್ ಯಾರು ತಪ್ಪು ಮಾಡಿದಾರೋ ಏನು ಕಥೆಯೋ ಯಾರಿಗೂ ಗೊತ್ತಿಲ್ಲ. ಅದನ್ನು ಕಂಡುಹಿಡಿಯೋ ಇದು ನಮ್ಮ ಪೊಲೀಸ್ನವ್ರಿಗಿದೆ. ಅವರು ಅದನ್ನು ಹೇಗೆ ತೀರ್ಮಾನ ಕೊಡ್ತಾರೋ ಅದರ ಮೇಲೆ ನಾವೆಲ್ಲನೂ ಅದನ್ನು ಶಿರಸಾವಹಿಸಿ ಸ್ವೀಕರಿಸಬೇಕು ಅಂತ ನನಗನ್ಸುತ್ತೆ. ಆದರೂ ನಮ್ಮ ಮಗು ಹೊರಗಡೆ ಬರಲಿ ಅಂತ ಒಂದು ಆಶಯ ಅಂತೂ ಇದ್ದೇ ಇದೆ. ಎಲ್ಲರ ಪ್ರಾರ್ಥನೆ ಕೂಡ ಆದರೆ ಅದು ತಪ್ಪು ಮಾಡಿ ಅವ್ರು ಬಂದುಬಿಡಲಿ ಅಂತ ನಾವು ಹೇಳಲ್ಲ. ಆ ತಪ್ಪು ಮಾಡಿದಾರೋ ನಿಜವೋ ಇಲ್ಲವೋ ಸುಳ್ಳೋ ಏನೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನೀವೆಲ್ಲ ಹೇಳಿದ್ದನ್ನು ನಿಮ್ಮ ಇದರಲ್ಲಿ ಬರೋದನ್ನು ನೋಡಿಕೊಂಡೇ ನಾವು ಹೀಗಾಗಿದೆಯಾ, ಹೀಗೆ ಮಾಡ್ತಾರ ಅಂತ ನಾನು ಕಂಡಂತೆ ಆ ಮಗು ಆ ರೀತಿ ಇಲ್ಲ. ಇವಾಗ ನಮ್ಮ ಜೀನಿಯಸ್ ಮುಕ್ತ ಆ ವಯಸ್ಸಿನಿಂದನೂ ಆ ಮಗುನ ಅಂದರೆ 14 ವರ್ಷದಿಂದನೂ ನಾನು ನೋಡಿದ್ದೀನಿ. ಅದೊಂದು ಮುಕ್ತ ಸ್ವಭಾವದ ಹುಡುಗ ಅಂತ. ತುಂಬ ತಂದೆಗೆ ತುಂಬ ಹಿರಿಯರಿಗೆ ತುಂಬ ಗೌರವ ಕೊಡ್ತಿದ್ದಂಥ ವ್ಯಕ್ತಿ ಇವತ್ತು ಇಂಥ ಪ್ರಚಾರದಲ್ಲಿ ಹೋಗ್ತಾರೆ ಅನ್ನೋದಕ್ಕೆ ಏನು ಹೇಳ್ತೀವಿ? ಗೊತ್ತಿಲ್ಲ ನನಗೆ. ಎಲ್ಲ ಅವನು ಮಾಡಿರೋದು ಗೊತ್ತಿಲ್ಲ. ಹೇಗಾಯಿತು ಇದೆಲ್ಲ, ಇದೆಲ್ಲ ಕನಸಾಗಿರಬಾರ್ದ, ಆ ಕನಸಿನಿಂದ ಹೊರಗೆ ಬರಬಾರ್ದ ಅಂತ. ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ. ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ಒಂದು ಇದು ಹೇಳ್ಕೊಳಕ್ಕೆ ನಾನು ಏನು ಅಂತಂದರೆ, ಆ ಹುಡುಗನ ಸ್ವಭಾವ ತಂದೆ ಸತ್ತಾಗ, ಅಕ್ಕನ ಮದುವೆ ಮಾಡಿದಾಗ ಎಲ್ಲ ಹೇಗೆ ಹೇಗೆ ಎದುರಿಸಿದ ಆ ದಿನಗಳು. ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ, ಕೇಳಿದ್ದೀವಿ. ಅದನ್ನು ಮೆಟ್ಟಿ ನಿಂತು ಮೇರು ಎಷ್ಟು ಮೇರು ಅಂತ ಎಷ್ಟು ಬೆಟ್ಟದಾಗ ಬೆಳೆದ್ಬಿಟ್ಟ ಅಂಥವನಿಗೆ ಸಡನ್ನಾಗಿ ಈ ಥರ ಒಂದು ಇದು ಅಂತಂದರೆ ತುಂಬ ಒಂದು ಆಘಾತಕಾರಿ, ಆಶ್ಚರ್ಯ. ಅದು ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ, ಏನಾಯಿತು ಅಂತಲೂ ಗೊತ್ತಿಲ್ಲ ನನಗೆ. ಇಷ್ಟೇ ಹೇಳೋಕ್ಕೆ, ಬೇಗ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಅದು ಕಾನೂನು ಏನು ಕೊಡ್ತಾರೋ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.